ಶಿವರಾತ್ರಿ ಈ ದಿವಸ ಇಡೀ ಜಗತ್ತಿನಾದ್ಯಂತ ದೇಶ ವಿದೇಶಗಳಲ್ಲೂ ಕೂಡ ಶಿವನನ್ನು ಆರಾಧನೆ ಮಾಡ್ತಾರೆ. ಶಿವ ಅಂದರೆ ಲಯಸ್ವರೂಪ, ಜ್ಞಾನಂ ಮಹೇಶ್ವರಾದಿಚ್ಛೇತ್ ಅಂತ ಹೇಳ್ತಾರೆ. ಸಮಸ್ತ ಈ ಲೋಕದಲ್ಲಿ ಮನುಷ್ಯ ಜನ್ಮ ಅನ್ನೋದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಭಗವಂತನ ಅನುಗ್ರಹ ಬೇಕು. ಶಿವ ಅಂದರೆ ಮಂಗಳ ಸ್ವರೂಪ, ಶಂಕರ ಅಂತ ಹೇಳ್ತಾರೆ. ಶಂ ಕರೋತಿ ಇತಿ ಶಂಕರ, ಒಳ್ಳೆಯದನ್ನು ಮಾಡ್ತಕ್ಕಂಥವನು, ಇಡೀ ಜಗತ್ತಿಗೆ ಒಳ್ಳೆಯದನ್ನು ಶಂ ಅಂತಂದರೆ ಒಳ್ಳೆಯದನ್ನು ಮಾಡ್ತಕ್ಕಂಥವನು. ಶಿವರಾತ್ರಿ ಅಂತಂದರೆ ಈ ದಿವಸ ಪರಮಾತ್ಮ ದೇವತೆಗಳಿಗೂ ರಾಕ್ಷಸರು ಸಮುದ್ರ ಮಂಥನ ಮಾಡಿದಾಗ ಹಾಲಾಹಲ ವಿಷ ಕುಡಿತು. ಆ ಹಾಲಾಹಲ ವಿಷ ಕುಡಿದಾಗ ಇಡೀ ಜಗತ್ತನ್ನೇ ಸುಡ್ತಾ ಇತ್ತದು. ಆ ಸಂದರ್ಭದಲ್ಲಿ ಇದನ್ನು ಕುಡಿಯೋರು ಯಾರು ಅಂತ ಕೇಳಿದಾಗ ಆ ಶಿವನೇ ಬಂದು ಅದನ್ನು ಕುಡಿದಾಗ ಅವನಿಗೆ ಮೈಮೇಲೆ ಎಚ್ಚರಿರಲಿಲ್ಲ ಶಿವನಿಗೆ. ಯಾಕೆಂದರೆ ಇಡೀ ಜಗತ್ತನ್ನು ರಕ್ಷಣೆ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ರಾತ್ರಿಯೆಲ್ಲ ದೇವತೆಗಳು ಶಿವನು ಎಲ್ಲರೂ ಎಚ್ಚರಾಗಿದ್ದರು. ರಾತ್ರಿ ಆಗಿತ್ತು. ಎಂಥ ರಾತ್ರಿ ಅದು ಉಲ್ಬಣ ಆಗುತ್ತೆ ವಿಷ ಕುಡಿದಾಗ. ರಾತ್ರಿ ಸಮಯದಲ್ಲಿ ಎಚ್ಚರವಾಗಿ ನಿದ್ದೆ ಮಾಡಿದರೆ ಅದು ಉಲ್ಬಣ ಆಗುತ್ತೆ. ರಾತ್ರಿ ಎಲ್ಲ ಅವರು ಎಚ್ಚರಾಗಿದ್ದರು. ದೇವತೆಗಳೆಲ್ಲ ಎಚ್ಚರ ಇದ್ರು. ಪಾರ್ವತಿ ಬಂದು ಕುತ್ತಿಗೆ ಹಿಡಿದ್ಲು, ಹಾಗಾಗಿ ಅದು ಕುತ್ತಿಗೆಯಲ್ಲೇ ಉಳಿತು ವಿಷ. ಆದ್ರಿಂದ ನೀಲಕಂಠ ಅಂತ ಹೆಸರು, ವಿಷಕಂಠ ಅಂತೇಳಿ ಹೆಸರಾಯಿತು. ನಂಜುಂಡಿ ಅಂತೇಳಿ ಹೆಸರು. ಹೀಗೆಲ್ಲ ಶಿವನನ್ನು ಕರೀತಾರೆ. ಹಾಗಾಗಿ ರಾತ್ರಿ ಎಲ್ಲರೂ ಎಚ್ಚರಿದ್ದರಿಂದ ಶಿವರಾತ್ರಿ ಆಯಿತು. ಹಾಗಾಗಿ ರಾತ್ರಿ ಅಂತಕ್ಕಂಥದ್ದು ಅದಕ್ಕೋಸ್ಕರ ಪ್ರಪ್ರಥಮವಾಗಿ ಅದಕ್ಕೆ ಜಾಗರಣೆ ಅಂತಾರೆ. ರಾತ್ರಿ ಎಲ್ಲ ಎಚ್ಚರವಾಗಿರಬೇಕು ಅಂತ ಹೇಳಿ ಶಿವನೇ ಪ್ರಪ್ರಥಮವಾಗಿ ಜಾಗರಣೆ ಮಾಡಿದ್ದು. ಎಚ್ಚರವಾಗಿದ್ದ ರಾತ್ರಿ, ಅದಕ್ಕೋಸ್ಕರ ದೇವತೆಗಳು ಎಚ್ಚರಾಗಿದ್ದರು. ಹಾಗಾಗಿ ಇವಾಗಲೂ ಕೂಡ ಶಿವರಾತ್ರಿ ಸಮಯದಲ್ಲಿ ಎಲ್ಲರೂ ಎಚ್ಚರಾಗಿರ್ತಾರೆ. ರಾತ್ರಿ ಅಂತಕ್ಕಂತಹದ್ದು ಅಜ್ಞಾನದ ಸಂಕೇತ. ಅಜ್ಞಾನ ಅಂದರೆ ನಾವು ನೋಡ್ತೀವಿ, ಕೇಳ್ತೀವಿ, ತಿಂತೀವಿ, ಉಣ್ತೀವಿ, ಇದು ಶಾಶ್ವತ ಅಲ್ಲ. ಈ ಜನ್ಮದಿಂದ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದೋದಕ್ಕೆ ಮೋಕ್ಷ ಅಂತ. ಅದನ್ನು ಶಿವನನ್ನು ಆರಾಧನೆ ಮಾಡಿದ್ರೆ ನಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನೂ ದಯಪಾಲಿಸ್ತಾನೆ. ಆದ್ದರಿಂದ ಶಿವರಾತ್ರಿ ಅಂತ ಹೆಸರು. ಶಿವ ಅಂದರೆ ಮಂಗಳ. ಆದ್ದರಿಂದ ಇವತ್ತಿನ ದಿವಸ ನಮ್ಮ ಪ್ರಸಿದ್ಧವಾಗಿರ್ತಕ್ಕಂಥ ನಮ್ಮ ಶಂಕರ ಮಠದಲ್ಲಿ ಈ ಶಿವರಾತ್ರಿ ಅಂಗವಾಗಿ ಪ್ರತಿ 4 ಯಾಮ ಎಚ್ಚರವಾಗಿರ್ಬೇಕಾದ್ರೆ, ಇದ್ದಾಗ ಒಂದು ಸತ್ಸಂಗ ಮಾಡಬೇಕು. ಆದ್ದರಿಂದ ಶಿವನನ್ನು ಆರಾಧನೆ ಮಾಡಿಸ್ಲಿಕ್ಕಾಗತ್ತೆ. ಮತ್ತು ಅಭಿಷೇಕ ಪ್ರಿಯ ಶಿವ ಅಂತೇಳಿ ಹೆಸರು. ಯಾವಾಗಲೂ ಅವನಿಗೆ ಧಾರಾಕಾರವಾಗಿ ಅಭಿಷೇಕ ಆಗ್ತಾ ಇರಬೇಕು ಶಿವನಿಗೆ. ಅಲಂಕಾರ ಪ್ರಿಯ ವಿಷ್ಣು, ವಿಷ್ಣುವಿಗೆ ಅಲಂಕಾರ ಪ್ರಿಯ ಅವನು, ಅಭಿಷೇಕ ಪ್ರಿಯ ಅವನು ಶಿವನಿಗೆ. ಆದ್ದರಿಂದ ಶಿವನಿಗೆ ರಾತ್ರಿ ಎಲ್ಲ 4 ಯಾಮಗಳಲ್ಲೂ ಕೂಡ ಈ ದಿವಸ ನಮ್ಮ ಚಂದ್ರಮೌಳೇಶ್ವರನಿಗೆ, ವಿದ್ಯಾಶಂಕರನಿಗೆ ರಾತ್ರಿಯೆಲ್ಲ ಅಭಿಷೇಕ ಇರುತ್ತೆ. 4 ಯಾಮನೂ ಕೂಡ ಒಂದೊಂದು ಯಾಮಕ್ಕೂ ಕೂಡ 100 ಬಾರಿ ರುದ್ರ ಹೇಳ್ತಕ್ಕಂಥದ್ದು ಈ ವರ್ಷ ವ್ಯವಸ್ಥೆ ಮಾಡಿದೆ. 4 ಯಾಮದಲ್ಲೂ ಕೂಡ ಶತರುದ್ರಾಭಿಷೇಕ. ಎಲ್ಲರೂ ವೈದಿಕರು ಕೂತ್ಕೊಂಡು ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕವನ್ನು ಮಾಡ್ತಾರೆ. ಈಗ 1ನೇ ಯಾಮ ಮುಗಿಯಿತು ಈಗ. ಆದ್ದರಿಂದ ಎಲ್ಲ ಭಕ್ತಾದಿಗಳು ದಯಮಾಡಿಸಿದ್ದಾರೆ. ಎಲ್ಲರಿಗೂ ಪ್ರಸಾದ ವಿನಿಯೋಗ ಎಲ್ಲವೂ ಇರುತ್ತೆ. ಬೆಳಗ್ಗೆ ನಾಳೆ ದಿವಸ ಎಲ್ಲರೂ ಉಪವಾಸ ಮಾಡ್ತಾರೆ. ನಾಳೆನೇ ದಿವಸ ಶಿವನಿಗೆ ಶಿವನ ಪ್ರೀತ್ಯರ್ಥಕವಾಗಿ ಅಭಿಷೇಕ ಆಗಿರುತ್ತೆ. ನಾಳೆನೇ ದಿವಸ ರುದ್ರನ ಪ್ರೀತ್ಯರ್ಥವಾಗಿ ಹೋಮನೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವೇದದಲ್ಲಿ ಹೇಳಿದೆ. ಭಗವಂತನನ್ನ ಪ್ರೀತ್ಯರ್ಥಕವಾಗಿ ಎಲ್ಲ ದ್ರವ್ಯಗಳಿಂದ ಆ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಹೋಮ ಇರತಕ್ಕಂಥದ್ದು. ನಾಳೆ ಹೋಮ ಇದೆ, ಬೆಳಗ್ಗೆ ರುದ್ರ ಹೋಮ ಇದೆ. ಅದರಿಂದ ಎಲ್ಲ ಸಮಸ್ತ ಭಕ್ತರು ಆಗಮಿಸಬೇಕು. ಪ್ರಸಾದ ವಿನಿಯೋಗ ಕೂಡ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ.